ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಲಕು ಟಿವಿ ಚಾನಲ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀವಿ. ಅದೇನಂತ ಅಂದರೆ, ಗೌರ್ಮೆಂಟ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಿರೋದ್ರಿಂದ ಪ್ಲಾಸ್ಟಿಕ್ ಕಪ್ಗಳನ್ನು ಯಾರು ಯೂಸ್ ಮಾಡ್ತಾ ಇಲ್ಲ. ಅದಕ್ಕೆ ಈಗ ಪೇಪರ್ ಕಪ್ಗಳಿಗೆ ತುಂಬ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ತೀರಾ, ಪೇಪರ್ ಕಪ್ಗಳನ್ನು ಮದುವೆ, ಚಿಕ್ಕ ಪುಟ್ಟ ಸಮಾರಂಭಗಳಲ್ಲಿ, ಹೋಟೆಲ್ಗಳಲ್ಲಿ ಮತ್ತು ಕಾಫಿ ಟೀ ಶಾಪ್ಗಳಲ್ಲಿ, ಜ್ಯೂಸ್ ಸೆಂಟರ್ಗಳಲ್ಲಿ ಎಲ್ಲ ಕಡೆ ಬಳಸ್ತಾ ಇದ್ದಾರೆ. ಇದರಿಂದ ಈ ಬಿಸ್ನೆಸ್ಸಲ್ಲಿ ಒಂದೊಳ್ಳೆ ಪ್ರಾಫಿಟನ್ನು ಗಳಿಸ್ಬೋದು, ಒಂದೊಳ್ಳೆ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಪೇಪರ್ ಕಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ರಾ ಮೆಟೀರಿಯಲ್ಸ್ ಏನೇನು ಬೇಕು, ಮತ್ತು ರಾ ಮೆಟೀರಿಯಲ್ ಕಾಸ್ಟ್ ಎಷ್ಟಾಗುತ್ತೆ, ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು, ಪ್ರಾಫಿಟ್ ಎಷ್ಟು ಸಿಗುತ್ತೆ, ಮತ್ತು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೀವಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀವಿ, ಮತ್ತು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಐ ಬಟನ್ನ ಕ್ಲಿಕ್ ಮಾಡಿ ಅದ್ರ ಮುಖಾಂತರ ಕೂಡ ನೀವು ಆ ವಿಡಿಯೋನ ನೋಡ್ಬೋದು. ಫಸ್ಟ್ ನೀವು ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಮೇಲೆ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಪೇಪರ್ ಕಪ್ ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಮಿಷನಲ್ಲಿ ಆಗುತ್ತೆ ಮತ್ತು ಮಿಷನ್ ಹೇಗೆ ರನ್ ಆಗುತ್ತೆ ಅಂದ್ಬಿಟ್ಟು ಡೀಟೇಲ್ ಆಗಿ ನೋಡೋಣ. ನೋಡಿ, ಇದು ಪೇಪರ್ ಕಪ್ ಮೇಕಿಂಗ್ ಮಿಷನ್ನು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ರಾ ಮೆಟೀರಿಯಲ್ಸ್ನ ಹಾಕಬೇಕಾಗುತ್ತೆ. ಈ ಥರ ಪೇಪರ್ ಕಟ್ ಆಗಿರೋದು ರಾ ಮೆಟೀರಿಯಲ್ಸ್ ಈ ಥರ ರೆಡಿನೇ ಸಿಗುತ್ತೆ ನಿಮಗೆ. ಯಾವ ಸೈಜಲ್ಲಿ ಮತ್ತು ಡಿಸೈನು, ಇಲ್ಲ ಅಂದರೆ ವೈಟ್ ಬೇಕು ಅಂದರೆ ಪ್ಲೈನ್ ಪೇಪರ್, ಎಲ್ಲ ಥರದ್ದು ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಪೇಪರ್ ನೋಡಿ, ಇಲ್ಲಿ ಈ ರೀತಿ ಫೋಲ್ಡ್ ಆಗುತ್ತೆ. ಫೋಲ್ಡ್ ಆಗಿಬಿಟ್ಟು ಇಲ್ಲಿ ಸೀಲ್ ಆಗುತ್ತೆ. ನೆಕ್ಸ್ಟ್ ಸೀಲ್ ಆಗಿ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗುತ್ತೆ. ಇಲ್ಲಿ ಬಂದ್ಬಿಟ್ಟು ಈ ಕಡೆ ಒಂದು ಮೋಲ್ಡಿಂಗ್ ಇರುತ್ತೆ, ಅಂದರೆ ಕೆಳಗಡೆ ಬಾಟಮ್ ರೀಲ್ ಅಂತ ಬರುತ್ತೆ, ಅದು ಬಾಟಮ್ ಮೋಲ್ಡಿಂಗ್. ಇದು ಅಂದರೆ ಬಾಟಮ್ ಸೀಲ್ ಇರುತ್ತಲ್ಲ, ಅದು ಸಪ್ರೇಟ್ ಆಗುತ್ತೆ. ಇಲ್ಲಿ ಮೇಲೆ ಪೇಪರ್ ಅದು ಫೋಲ್ಡ್ ಆಗಿ ಬಂದಮೇಲೆ ಇಲ್ಲಿ ಬಾಟಮನ್ನು ಕೂರಿಸುತ್ತೆ ಮಿಷನ್ನೇ. ನೆಕ್ಸ್ಟ್ ಬಾಟಮದ್ದು ಕೂರಿ ಆದಮೇಲೆ ಅದು ಸೀಲ್ ಆಗುತ್ತೆ. ಬಾಟಮ್ ಕೂಡ ಸೀಲ್ ಆಗಿ ಪೂರ್ತಿ ರೆಡಿ ಆಗುತ್ತೆ. ಇಲ್ಲಿ ಪೇಪರ್ ಔಟ್ಪುಟ್ ಇಲ್ಲಿ ಆಚೆ ಬರ್ತಾ ಇದೆ ನೋಡಿ, ಈ ರೀತಿ ಒಂದು ರೆಡಿ ಆಗುತ್ತೆ ಪೇಪರ್ ಕಪ್ಪು. ನೆಕ್ಸ್ಟ್ ಇದೊಂದಿದೆ ನೋಡಿ, ಇಲ್ಲಿ ಇದೆಲ್ಲ ಬಂದ್ಬಿಟ್ಟು ರಾ ಮೆಟೀರಿಯಲ್ಸ್, ಅಂದರೆ ಇದು ವೈಟ್ ಪೇಪರಲ್ಲಿ ಮತ್ತು ಸೈಜ್ ಕೂಡ ಕಮ್ಮಿ ಇದೆ. ಇದು ಬಾಟಮ್ ರೀಲು. ಇಲ್ಲಿ ಪೇಪರ್ ಇದನ್ನ ನಾವು ಪೇಪರ್ ರಾ ಮೆಟೀರಿಯಲ್ಸ್ ಏನು ಸಿಗುತ್ತೆ ಇದನ್ನು ತಗೊಬಂದು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಮುಂಚೆ ಒಂದು 30 ಮಿನಿಟ್ಸ್ ಇದು ಒಂದು ತೇವದ ಬಟ್ಟೆ ತಗೊಂಡು ಅದ್ರ ಮೇಲೆ ಹಾಕಿ ಒಂದು ಇದನ್ನ ನೆನೆಸಬೇಕಾಗುತ್ತೆ. ಅಂದರೆ ಸ್ವಲ್ಪ ಅದನ್ನು ವೆಟ್ ಮಾಡಬೇಕು. ಮಾಡಿ ಆದಮೇಲೆ ಇದ್ರೊಳಗಡೆ ಈ ರೀತಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಒಂದು ರೋಲ್ ಆಗುತ್ತೆ ನೋಡಿ, ರೋಲ್ ಆಗಿ ಸೀಲ್ ಕೂಡ ಆಗುತ್ತೆ. ಇಲ್ಲಿ ಪ್ರೊಸೆಸಿಂಗು ಕಾಣಿಸ್ತಾ ಇದೆ ನಿಮಗೆ. ಇಲ್ಲೆಲ್ಲ ಪೇಪರ್ ಇದು ಬಾಟಮ್ ಕೂರಿಸ್ಬಿಟ್ಟು ಇಲ್ಲಿ ಒಂದು ಸೀಲ್ ಮಾಡೋ ಅಂಥ ಒಂದು ಪ್ರೋಸೆಸ್ ಇದು. ಮತ್ತು ಇದು ಮೋಲ್ಡ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಇದೊಂದು ಸ್ಮಾಲ್ ಕಪ್ಪದು ಮೋಲ್ಡ್ ಇದೆ, ಬಟ್ ನಿಮಗೆ ಜ್ಯೂಸ್ ಕಪ್ ಎಲ್ಲ ಬರುತ್ತಲ್ಲ ದೊಡ್ಡದು, ಅದು ಬೇಕಂದರೆ ಇದರಲ್ಲೇ ಒಂದು ಮೋಲ್ಡನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದು ಬಾಟಮ್ ರೀಲು ಸೆಟ್ ಆಗ್ತಾ ಇರೋದು. ಇದು ಈ ರೀತಿ ಫೋಲ್ಡ್ ಆಗ್ಬಿಟ್ಟು ಇಲ್ಲಿ ಈ ಕಡೆ ಬರುತ್ತೆ. ಇಲ್ಲಿಂದ ರಾ ಮೆಟೀರಿಯಲ್ಸಿಂದ ಫೋಲ್ಡ್ ಆಗುತ್ತೆ ಫಸ್ಟು, ಅದಾದಮೇಲೆ ಸೀಲ್ ಆಗ್ಬಿಟ್ಟು ಅಲ್ಲಿ ಬರುತ್ತೆ. ಇದೇ ಬಾಟಮ್ ರೀಲು. ಇಲ್ಲಿ ಹೋಗ್ತಾ ಇದೆ ನೋಡಿ ಬಾಟಮ್ ರೀಲು. ಅಂದರೆ ಕೆಳಗಡೆ ಏನು ಬಾಟಮ್ ಇರುತ್ತೆ ಅದು ಇದು ರೀಲ್ ಈ ಥರ ಬರುತ್ತೆ. ಅದು ಈ ರೀತಿ ಔಟ್ಪುಟ್ ಕೂಡ ಇಲ್ಲಿ ಆಚೆ ಬರುತ್ತೆ ನೋಡಿ. ಇಲ್ಲಿ ವೈಟ್ ಕಪ್ ಬರ್ತಾ ಇದೆ. ಒಂದು ನಿಮಿಷದಲ್ಲಿ ಇದು ಒಂದು ಅಂದರೆ ಅದ್ರ ಕೆಪಾಸಿಟಿ, ಮಿಷಿನ್ ಕೆಪಾಸಿಟಿ ಎಷ್ಟಿರುತ್ತೆ, ಒಂದು 50-60 ಆ ಥರ 100 ಕಪ್ಸ್ ತನಕ ಕೂಡ ಒಂದು ಕೆಪಾಸಿಟಿ ಇರುತ್ತೆ ಮಿಷಿನ್ದು, ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ. ಮತ್ತು ನಿಮಗೆ ಮಿಷಿನ್ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಒಂದು ನಂಬರ್ಗೆ ಕಾಲ್ ಮಾಡಿ, ನಾವು ಇದು ಮಿಷಿನ್ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ. ಅಂದರೆ ಇದು ಕೆಪಾಸಿಟಿ ಮತ್ತು ಒಂದು ಸೈಜ್ ಮೇಲೆ ಒಂದು ಪೇಪರ್ ಆಟೋಮೆಟಿಕ್ ಮಿಷನ್ ಎಷ್ಟಿರುತ್ತೆ ಅಂದ್ಬಿಟ್ಟು ಕೂಡ ಪ್ರೈಸ್ ಫಿಕ್ಸ್ ಆಗುತ್ತೆ. ಒಂದು 6-7 ಲಕ್ಷದಿಂದ 10-12 ಲಕ್ಷದ ತನಕ ಕೂಡ ಒಂದು ಪೇಪರ್ ಕಪ್ ಮೇಕಿಂಗ್ ಮಿಷನ್ ನಿಮಗೆ ಸಿಗುತ್ತೆ. ನಿಮಗೆ ಯಾವುದು ಬೇಕಾಗುತ್ತೋ ಆ ಥರ ಮಿಷನನ್ನು ನೀವು ಬೈ ಮಾಡ್ಕೋಬೇಕಾಗುತ್ತೆ. ರಾ ಮೆಟೀರಿಯಲ್ಸಲ್ಲೂ ಕೂಡ ಒಂದು ಪ್ರಿಂಟೆಡ್ ರಾ ಮೆಟೀರಿಯಲ್ಸೇ ಸಿಗುತ್ತೆ. ಅಂದರೆ ಡಿಸೈನ್ ಕಪ್ಸ್ ಎಲ್ಲ ನೋಡ್ತಾ ಇರ್ತೀರ ನೀವು, ಆ ಥರದ್ದು ಪ್ರಿಂಟೆಡ್ ರಾ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಷ್ಟು ಈ ಒಂದು ವಿಡಿಯೋ. ಅಂದರೆ ಮಿಷನಲ್ಲಿ ಹೇಗೆ ರೆಡಿ ಆಗುತ್ತೆ ಪೇಪರ್ ಕಪ್ಪು ಅನ್ನೋದನ್ನು ಡೀಟೇಲ್ ಆಗಿ ನೋಡಿದ್ರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಕೂಡ ಕೊಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಇಲ್ಲಿ ಮೈ ಕ್ಯಾಪಿಟಲ್ ಆ್ಯಂಡ್ ಟ್ಯಾಕ್ಸ್ ಸೊಲ್ಯೂಷನ್ ಅಂದ್ಬಿಟ್ಟು ಆಡಿಟರ್ ಮತ್ತು ಟ್ಯಾಕ್ಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದೆ. ಏನೆಲ್ಲ ಸರ್ವಿಸಸ್ ಸಿಗುತ್ತೆ ಅಂತ ನೋಡೋದಾದರೆ GST ರಿಜಿಸ್ಟ್ರೇಷನ್ನು, GST ಮಂತ್ಲಿ ಫೈಲಿಂಗು, ITR ಫೈಲಿಂಗು, ಮತ್ತು MSME ಅಥವಾ ಒಂದು ಉದ್ಯೋಗಾಧಾರ್ ರಿಜಿಸ್ಟ್ರೇಷನ್ನು, FSSI ರಿಜಿಸ್ಟ್ರೇಷನ್ನು, ಪ್ಯಾನ್ ಕಾರ್ಡು, ಮತ್ತು EPF ಮತ್ತು ESI ರಿಜಿಸ್ಟ್ರೇಷನ್ ಆ್ಯಂಡ್ ಮಂತ್ಲಿ ಫೈಲಿಂಗು, ಮತ್ತು ಲೋನ್ಸ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್, ಮತ್ತು ಇನ್ಶೂರೆನ್ಸು, ಇದು ಲೈಫ್ ಇನ್ಶೂರೆನ್ಸು ಮತ್ತು ಹೆಲ್ತ್ ಇನ್ಶೂರೆನ್ಸು 2 ಸಿಗುತ್ತೆ. ಈ ಎಲ್ಲ ಸರ್ವಿಸಸ್ ಸಿಗುತ್ತೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಫೋನ್ ನಂಬರ್ಸ್ ಇದೆ ಮತ್ತು ಮೇಲ್ ID ಕೂಡ ಇದೆ. ಇದನ್ನ ನೀವು ವಾಟ್ಸಪ್ ನಂಬರ್ ಕೂಡ ಇದ್ದಾವೆ, ಇದನ್ನು ಯೂಸ್ ಮಾಡಿಕೊಂಡು ನೀವು ಅವರನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಏನು ಜುಲೈ 31 ಲಾಸ್ಟ್ ಡೇಟ್ ಇದೆ ITR ಫೈಲ್ ಮಾಡೋದಕ್ಕೆ. ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ITR ಫೈಲಿಂಗ್ ಕೂಡ ನೀವು ಮಾಡಿಸ್ಕೋಬೋದು. ಮತ್ತು ನಮ್ಮ ಚಾನಲ್ನಲ್ಲಿ ಒಂದು ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ಮತ್ತು ಹೋಮ್ ಬೇಸ್ಡ್ ಬಿಸ್ನೆಸ್ ಐಡಿಯಾಸ್ ಇರ್ಬೋದು, ಮತ್ತು ಫ್ರಾಂಚೈಸಿ ಬಿಸ್ನೆಸ್ ಐಡಿಯಾಸ್ ವಿಡಿಯೋಸ್ ಕೂಡ ಹಾಕಿದ್ದೀವಿ. ಆ ವಿಡಿಯೋಸ್ ಕೂಡ ನೋಡಿ. ಯಾರೆಲ್ಲ ಒಂದು ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಮತ್ತು ಮನೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ಒಂದು ಶೂಟ್ ಆಗೋಂಥ ಬಿಸ್ನೆಸ್ ಅವು. ಮತ್ತು ನಿಮ್ಮ ಫ್ರೆಂಡ್ಸಿಗೂ ನಿಮ್ಗೆ ಗೊತ್ತಿರೋರು ಕೂಡ ಬಿಸ್ನೆಸ್ ಎಲ್ಲ ಶೇರ್ ಮಾಡಿ, ಅವರು ಕೂಡ ಒಂದು ಹೆಲ್ಪ್ ಆಗುತ್ತೆ. ಮತ್ತು ಈ ವಿಡಿಯೋ ಕೂಡ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ಇದನ್ನು ಕೂಡ ನಿಮ್ಮ ಫ್ರೆಂಡ್ಸಿಗೂ ನಿಮ್ಗೆ ಗೊತ್ತಿರೋರ್ಗೂ ಶೇರ್ ಮಾಡಿ, ಅವರು ಕೂಡ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಒಂದೊಳ್ಳೆ ಪ್ರಾಫಿಟನ್ನು ಗಳಿಸ್ಕೋಬೋದು. ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ.
ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.